Hello everyone, welcome to Maths class 7th standard part 2. Let us continue with the lesson perimeter and area. Question number 5. PQRS is a parallelogram. QM is the height from Q to SR and QN is the height from Q to PS. If SR is equal to 12 cm and QM is equal to 7.6 cm, find. Question number 1. 5 ಅಲ್ಲಿ ಫಸ್ಟ್ ಯಾವ್ದು ಫೈಂಡ್ ಔಟ್ ಮಾಡಬೇಕು ಅಂದ್ರೆ ದ ಏರಿಯಾ ಆಫ್ ದ ಪ್ಯಾರಲೋಗ್ರಾಮ್ PQRS. ಇಲ್ಲಿ ಕೊಟ್ಟಿರುವಂತದ್ದು PQRS ಪ್ಯಾರಲೋಗ್ರಾಮ್ ಅನ್ನ ಕೊಟ್ಟಿದ್ದಾರೆ. SR ಕೊಟ್ಟಿದ್ದಾರೆ 12 ಸೆಂಟಿಮೀಟರ್ ಅಂತ. QM ಅಂದ್ರೆ ನೋಡಿ ಇಲ್ಲಿ ಈ ಹೈಟ್ ಅನ್ನು ಕೊಟ್ಟಿದ್ದಾರೆ 7.6 ಸೆಂಟಿಮೀಟರ್. ಸೊ ಇಲ್ಲಿ ಬೇಸ್ ಮತ್ತೆ ಹೈಟ್ ಎರಡು ಗೊತ್ತಿರೋದ್ರಿಂದ ಫಾರ್ಮುಲಾವನ್ನ ಹಾಕೊಂಡು ಏರಿಯಾವನ್ನ ಫೈಂಡ್ ಔಟ್ ಮಾಡಬೋಣ. ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಇಸ್ ಈಕ್ವಲ್ ಟು ಬೇಸ್ ಇಂಟು ಹೈಟ್. So base ಎಷ್ಟಿಲ್ಲಿ 12 centimeter into height 7.6. ಸೊ ಇಲ್ಲಿಗ ನಾವು ಮಲ್ಟಿಪ್ಲಿಕೇಶನ್ ಮಾಡೋಣ. ಸಾರಿ, ನನಗೆ ಇಂಗ್ಲಿಷಲ್ಲಿ ಟೇಬಲ್ಸ್ ತುಂಬ ಫಾಸ್ಟ್ ಆಗಿ ಕೌಂಟ್ ಮಾಡೋದಕ್ಕೆ ಬರೋದಿಲ್ಲ, ಹಾಗಾಗಿ ನಾನು ಸ್ವಲ್ಪ ಲೇಟ್ ಆಗಿ ಅನಿಸ್ತಾ ಇರುತ್ತೆ ನಿಮಗೆ. ಲಾಸ್ಟ್ ಥರ್ಡ್ ಅಂಡ್ ಫೋರ್ತ್ ಕ್ವೆಶನ್ ನೋಡಿದ್ರೆ ನನಗೆ ಕನ್ನಡದಲ್ಲಿ ಟೇಬಲ್ಸ್ ಈಸಿ ಆಗಿರೋದ್ರಿಂದ ನಾನು ಕನ್ನಡದಲ್ಲೇ ಹೇಳ್ತೀನಿ. 12 ಇಲ್ಲಿ 60, 12 72ಕ್ಕೆ 2 ದಶಕ 7, 12 84, 84 7 91. ಸೊ ಇಲ್ಲಿ 1 ಡಿಜಿಟ್ ಆದ್ಮೇಲೆ ಪಾಯಿಂಟ್ ಇರೋದ್ರಿಂದ 91.2 ಸೆಂಟಿಮೀಟರ್ ಸ್ಕ್ವೇರ್ ಈಸ್ ದ ಏರಿಯಾ. ಓಕೆನಾ. ಇಲ್ಲಿ ನೆಕ್ಸ್ಟ್ ಇನ್ನೊಂದು ಕ್ವೆಶನ್ ಅಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ QN ಇಫ್ PS ಇಸ್ ಈಕ್ವಲ್ ಟು 8 ಸೆಂಟಿಮೀಟರ್. ನೋಡಿ ಇಲ್ಲಿ PS ಅನ್ನ ಕೊಟ್ಟಿದ್ದಾರೆ 8 ಸೆಂಟಿಮೀಟರ್ ಅಂತ. ನಾವಿಲ್ಲಿ ಕಂಡುಹಿಡಿಬೇಕಾಗಿರೋದು QN. ನೋಡಿ ಯಾವುದನ್ನೇ ಆಗಿರ್ಲಿ ನೀವು ಬೇಸ್ ಅಂತ ತಗೊಂಡಾಗ ಹೈಟ್ ಬೇಕಾಗುತ್ತೆ. ಸೊ ಇಲ್ಲಿ ಇವಾಗ ನಾವು QN ಅನ್ನ ಕಂಡುಹಿಡಿಬೇಕಾಗಿರೋದ್ರಿಂದ ಇದನ್ನ ಬೇಸ್ ಅಂತ ತಗೊಳ್ತೀವಿ. ಆಲ್ರೆಡಿ ನಮಗೆ ಏರಿಯಾ ಗೊತ್ತಿದೆ 91.2 ಅಂತ. ಸೊ ವಾಟ್ ಈಸ್ ದ ಫಾರ್ಮುಲಾ? ಬೇಸ್ ಇಂಟು ಹೈಟ್ ಅಲ್ವಾ. ಸೊ ನಾವೀಗ PS ಅನ್ನ ಬೇಸ್ ಆಗಿ ತಗೊಂಡ್ರೆ ದಿಸ್ ವಿಲ್ ಬಿಕಮ್ 8 ಸೆಂಟಿಮೀಟರ್. ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು QN, ದಟ್ ಈಸ್ ಹೈಟ್. ಓಕೆ, ಸೊ QN ಅಂತಾನೆ ತಗೊಳ್ಳೋಣ. ಸೊ ಇಲ್ಲಿ ನಮಗೆ ಆಲ್ರೆಡಿ ಏರಿಯಾ ಗೊತ್ತಿರೋದ್ರಿಂದ 91.2. ಸೊ QN ಈಸ್ ಈಕ್ವಲ್ ಟು 91.2 ಡಿವೈಡೆಡ್ ಬೈ 8. ಸೊ ಈಗ 8 ಇಂದ 912ನ ಡಿವೈಡ್ ಮಾಡೋಣ. 8 1s 8. ಸೊ ಇಲ್ಲಿಗ 1 ಕೆಳಗಡೆ ಬಂತು. 8 1s 8. 11 ನಲ್ಲಿ 8 ಹೋದ್ರೆ 3 32 ಆಯ್ತು. ಇಲ್ಲಿ 8 4s 32 0 0. ಇಲ್ಲಿ 1 ಡಿಜಿಟ್ ಆದ್ಮೇಲೆ ಪಾಯಿಂಟ್ ಇರೋದ್ರಿಂದ QN is equal to 11.4 centimeter is the height. So QN ಎಷ್ಟಾಯ್ತು? 11.4 ಆಯ್ತು. Question number 6. DL and BM are the heights on side AB and AD respectively of parallelogram ABCD. If the area of parallelogram is 1470 centimeter square, AB is equal to 35 centimeter and AD is equal to 49 centimeter, find the length of BM and DL. ಇಲ್ಲಿ ಅಬ್ಸರ್ವ್ ಮಾಡಿ, ಏರಿಯಾನ ಕೊಟ್ಟಿದ್ದಾರೆ, ಲೆಂತ್ ಆಫ್ ದ ಸೈಡ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿ ಹೈಟ್ ಕೊಟ್ಟಿಲ್ಲ, ಎರಡು ಲೆಂತ್ ಕೊಟ್ಟಿದ್ದಾರೆ. AB ಎಷ್ಟು? ಇಲ್ಲಿ 35 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. AD ಬಂದು 49 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಈ ಹೈಟ್ ಎಷ್ಟಿದೆ ಅನ್ನೋದನ್ನೇ ಫೈಂಡ್ ಔಟ್ ಮಾಡಬೇಕು. ಓಕೆನಾ. ಸೊ ಈಗ ಫೈಂಡ್ ಔಟ್ ಮಾಡ್ತಾ ಹೋಗೋಣ. ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಇಸ್ ಈಕ್ವಲ್ ಟು ಬೇಸ್ ಇಂಟು ಹೈಟ್. ಓಕೆ, ಏರಿಯಾ ಕೊಟ್ಬಿಟ್ಟಿದ್ದಾರೆ 1470 ಅಂತ. ಇಲ್ಲಿ ನಾವು ಈ ಪ್ಯಾರಲೋಗ್ರಾಮ್ ಅಲ್ಲಿ AB ನ ತಗೊಂಡ್ರೆ ನಮಗೆ DL ಸಿಗುತ್ತೆ. ಓಕೆ, AB ಎಷ್ಟಿದೆ? ಇಲ್ಲಿ ಬೇಸ್ 35 ಇಂಟು ಹೈಟ್. ಸೊ ಹೈಟ್ ಇಸ್ ಈಕ್ವಲ್ ಟು 1470 ಡಿವೈಡೆಡ್ ಬೈ 35. ಸೊ ಈಗ ಇದನ್ನ ಲಾಸ್ಟ್ ಅಲ್ಲಿ 0 ಇರೋದ್ರಿಂದ ನಾವು 5 ಇಂದ ಡಿವೈಡ್ ಮಾಡ್ಕೊಳ್ತಾ ಹೋಗೋಣ. 5 7s 35. ಇಲ್ಲಿ 5 2 10, 4 ಉಳಿದಿದೆ. 5 9 45, ಇಲ್ಲಿ 2 ಉಳಿದಿದೆ. 5 4 20. ಸೊ ಇಲ್ಲಿಗ ಎಷ್ಟು ಉಳಿತು? 294 ಡಿವೈಡೆಡ್ ಬೈ 7. 7 1s 7. ಇಲ್ಲಿ 7 3s 7 4s 28 ಆಯ್ತು. ಇಲ್ಲಿ 1 ಉಳ್ಕೊಂಡಿದೆ. ಇನ್ನು 7 2s 14. ಸೊ ಇಲ್ಲಿಗ ಹೈಟ್ ಎಷ್ಟು ಬಂತು? ಹೈಟ್ ದಟ್ ಈಸ್ ಈಕ್ವಲ್ ಟು DL. DL ಎಷ್ಟಾಯ್ತು? 42 ಸೆಂಟಿಮೀಟರ್.
ಸೊ ಇಲ್ಲಿ ನಮಗೀಗ 42 ಸೆಂಟಿಮೀಟರ್ ಸಿಕ್ತು. ನೆಕ್ಸ್ಟ್ ಏನು ಮಾಡಬೇಕು, ಈಗ ಆ ಸೇಮ್ ಫಾರ್ಮುಲಾ ಹಾಕೊಳ್ಬೇಕು. ಏರಿಯಾ ಇಸ್ ಈಕ್ವಲ್ ಟು ಬೇಸ್ ಇಂಟು ಹೈಟ್. ಇಲ್ಲಿ ಏರಿಯಾ ಸೇಮ್ ಇರುತ್ತೆ 1407. ಇಲ್ಲಿ ಬೇಸ್ ಚೇಂಜ್ ಆಗುತ್ತೆ. ಇವಾಗ 49 ಸೆಂಟಿಮೀಟರ್ ಇತ್ತು, ಇಲ್ಲಿ ನಾವೀಗ ಕಂಡುಹಿಡಿಬೇಕಾಗಿರೋದು ಬಿ ಎಂ ಅನ್ನ ಕಂಡುಹಿಡಿಬೇಕು. ಸೊ ಬಿ ಎಂ ಅಂತಾನೆ ಹಾಕೊಂಡ್ಬಿಡೋಣ. ಸೊ ಬಿ ಎಂ ಇಸ್ ಈಕ್ವಲ್ ಟು 1470 ಡಿವೈಡೆಡ್ ಬೈ 49. ಈಗ ನಾವು ಇಲ್ಲಿ ಏನು ಮಾಡಬೇಕು, 7 ಇಂದ ಹೋಗುತ್ತಾ ಅಂತ ಟ್ರೈ ಮಾಡೋಣ. 7 7s 49, 7 2s 14. ಇಲ್ಲಿ 7 ಇರೋದ್ರಿಂದ 7 1s 7, then 0. ಇಲ್ಲಿ 7 1s 7, 7 3s 21, 1 0. ಸೊ ಬಿ ಎಂ ಇಸ್ ಈಕ್ವಲ್ ಟು 30 ಸೆಂಟಿಮೀಟರ್. ಓಕೆನಾ? ಈ ರೀತಿನಲ್ಲಿ ನಾವು ಒಂದಿಲ್ಲ ಅಂತಂದ್ರೂ ಏರಿಯಾ ಕೊಟ್ಟಿದ್ರೆ ನಾವು ಲೆಂತ್ನ ಕಂಡುಹಿಡಿಬಹುದು, ಬ್ರೆಡ್ತ್ ಕೊಟ್ಟಿದ್ರೆ ಇಲ್ಲಾಂದ್ರೆ ಹೈಟ್ನ ಕಂಡುಹಿಡಿಬಹುದು. ಈ ರೀತಿನಲ್ಲಿ ನೋಡಿಕೊಂಡು ನೀವು ಯಾವುದನ್ನ ಕೊಟ್ಟಿದ್ದಾರೆ ಯಾವುದನ್ನ ಫೈಂಡ್ ಔಟ್ ಮಾಡಬೇಕು ಅನ್ನೋದನ್ನ ಅಬ್ಸರ್ವ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ. ಕ್ವೆಶ್ಚನ್ ನಂಬರ್ 7. ಟ್ರಯಾಂಗಲ್ ABC is right angled at A. AD is perpendicular to BC. If AB is equal to 5 cm, BC is equal to 13 cm and AC is equal to 12 cm, find the area of triangle ABC. Also find the length of AD ಅಂತ ಕೊಟ್ಟಿದ್ದಾರೆ. ನೋಡಿ, ಇದು ಟ್ರಯಾಂಗಲ್ ABC ಸೈಡ್ಸ್ ಇಂದ ಮೆಜರ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ನಾವು ಫೈಂಡ್ ಮಾಡಬೇಕಾಗಿರೋದು AD. ಸೊ ಫಸ್ಟ್ ಏನು ಕೇಳಿದ್ದಾರೆ, ಫೈಂಡ್ ದ ಏರಿಯಾ ಆಫ್ ಟ್ರಯಾಂಗಲ್ ABC ಅಂತ ಕೇಳಿದ್ದಾರೆ. ಸೊ ಏರಿಯಾ ಆಫ್ ಟ್ರಯಾಂಗಲ್ ಅಂತಂದರೆ ಹಾಫ್ ಇಂಟು ಬೇಸ್ ಇಂಟು ಹೈಟ್. ಸೊ ಇಲ್ಲಿ ನಾನು ನಿಮ್ಗೆ ಏನು ಹೇಳಿದೆ, ರೈಟ್ ಆ್ಯಂಗಲ್ ಡಟ್ ಎ ಅಂದರೆ ಇದು ಆಲ್ರೆಡಿ ಪರ್ಪೆಂಡಿಕ್ಯುಲರ್ ಆಗಿರೋದ್ರಿಂದ ಇದನ್ನೇ ನಾವು ಹೈಟ್ ಅಂತ ತಗೊಳ್ಬೋದು. ಸೊ ಹಾಫ್ ಇಂಟು ಇಲ್ಲಿ ಬೇಸ್ ಅಂದರೆ ಯಾವುದನ್ನು ಬೇಕಾದರೂ ತಗೊಳ್ಬೋದು ನೀವು. ಸೊ ಇಲ್ಲಿ ರೈಟ್ ಆ್ಯಂಗಲ್ ಎಲ್ಲಿ ಫಾರ್ಮ್ ಆಗಿದೆ, 5 ಸೆಂಟಿಮೀಟರಲ್ಲಿ ಫಾರ್ಮ್ ಆಗಿದೆ. ಸೊ ಬೇಸು 5 ಸೆಂಟಿಮೀಟರ್ ಇಂಟು ಹೈಟು 12. ಸೊ 2 1s 2, 2 6s 12. So area of triangle is equal to 6 5s 30 centimeter square. ಇದು ಆಗಿತ್ತು ಫಸ್ಟ್ ಕ್ವೆಶ್ಚನ್. ನೆಕ್ಸ್ಟ್ ಏನು ಕೇಳಿದರೆ, ಆಲ್ಸೋ ಫೈಂಡ್ ದ ಲೆಂತ್ ಆಫ್ AD. ಸೊ ಪ್ಯಾರಲೋಗ್ರಾಮ್ ಅಲ್ಲಿ ಮಾಡಿರೋ ರೀತಿ ಆಲ್ರೆಡಿ ನಮಗೀಗ ಏರಿಯಾ ಗೊತ್ತಾಗಿದೆ, ಹೈಟ್ ಅನ್ನ ಕಂಡುಹಿಡಿಬೇಕು. ಸೊ ಏರಿಯಾ ಇಸ್ ಈಕ್ವಲ್ ಟು ಹಾಫ್ ಇಂಟು ಬೇಸ್ ಇಂಟು ಹೈಟ್. ಸೊ ಏರಿಯಾ ಎಷ್ಟು 30, ದಟ್ ಈಸ್ ಈಕ್ವಲ್ ಟು ಇಂಟು 2 ಆಗುತ್ತೆ. ಬೇಸ್ ಇಲ್ಲಿ ನೋಡಿ, ಇಲ್ಲಿ AD ಕಂಡುಹಿಡಿಬೇಕಾಗಿರೋದ್ರಿಂದ ಬೇಸನ್ನು ನಾವು 13 ಅಂತ ತಗೊಳ್ತೀವಿ. ಹೈಟ್ ಕಂಡುಹಿಡಿಬೇಕು. ಸೊ ಹೈಟ್ ಈಸ್ ಈಕ್ವಲ್ ಟು 32s 60 ಡಿವೈಡೆಡ್ ಬೈ 13 ಸೆಂಟಿಮೀಟರ್. ಯಾಕೆ ಅಂದರೆ ನಾವು ಫ್ರ್ಯಾಕ್ಷನಲ್ಲಿ ಯಾಕೆ ಇಡ್ತಾ ಇದ್ದೀವಿ ಅಂತಂದರೆ, ನೀವು ಎಷ್ಟೇ ಡಿವೈಡ್ ಮಾಡಿದ್ರು 13ಇಂದ 60 ಡಿವೈಡ್ ಆಗಲ್ಲ, ಪಾಯಿಂಟ್ ವೈಸ್ ಬರ್ತಾನೆ ಹೋಗುತ್ತೆ. 4 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಹಾಗಾಗಿ 60/13 ಅಂತ ಇಟ್ರು ಆನ್ಸರು ಕರೆಕ್ಟಾಗೇ ಇರುತ್ತೆ. ಲಾಸ್ಟ್ ಕ್ವೆಶನ್, ಟ್ರಯಾಂಗಲ್ ABC ಈಸ್ ಐಸೋಸ್ಕೇಲಸ್ ವಿತ್ AB is equal to AC is equal to 7.5 centimeter. ಐಸೋಸ್ಕೇಲಸ್ ಅಂದರೆ ಗೊತ್ತಲ್ವಾ, ಎರಡು ಸೈಡ್ ಈಕ್ವಲ್ ಇರೋದು. And BC is equal to 9 centimeter. The height AD from A to BC is 6 centimeter. Find the area of triangle ABC. What will be the height from C to AB, that is CE? So ಇಲ್ಲಿ ಟ್ರಯಾಂಗಲ್ ಅನ್ನು ಕೊಟ್ಟಿದ್ದಾರೆ, ಎರಡು ಸೈಡ್ ಈಕ್ವಲ್ ಇದೆ 7.5 7.5. BC ಏನಿದೆ 9 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಒಂದು ಹೈಟ್ ಅನ್ನು ಕೊಟ್ಟಿದ್ದಾರೆ, AD is equal to 6 ಸೆಂಟಿಮೀಟರ್ ಅಂತ. ನಾವು ಕಂಡುಹಿಡಿಬೇಕಾಗಿರೋದೇನು, CE ನ ಕಂಡುಹಿಡಿಬೇಕು. ಸೊ ಒಂದು ಹೈಟ್ ಮತ್ತೆ ಬೇಸ್ ಗೊತ್ತಿರೋದ್ರಿಂದ ಫಸ್ಟ್ ಏರಿಯಾ ಆಫ್ ಟ್ರಯಾಂಗಲ್ ಅನ್ನ ಫೈಂಡ್ ಔಟ್ ಮಾಡ್ಕೊಂಡ್ಬಿಡೋಣ. ಏರಿಯಾ ಇಸ್ ಈಕ್ವಲ್ ಟು ಹಾಫ್ ಇಂಟು ಬೇಸ್ ಇಂಟು ಹೈಟ್, that is half into base 9 centimeter, height 6 centimeter. 2 1s 2, 2 3s 6, 9 3s 27 ಸೆಂಟಿಮೀಟರ್ ಸ್ಕ್ವೇರ್ ಏರಿಯಾ. ಇದು ಯೂನಿಟ್ ಇಂಪಾರ್ಟೆಂಟು, ಓಕೆನಾ? ಸೊ ಇಲ್ಲಿ ಇವಾಗ ಏರಿಯಾ ಗೊತ್ತಾಗಿದೆ 27 ಅಂತ. ಬೇಸ್ನ ನಾವಿಲ್ಲಿ ಯಾವ್ದು ತಗೊಂಡಿದ್ದೀವಿ ನೋಡಿ, ಬೇಸು 7.5ನ ತಗೊಂಡಿದ್ದೀವಿ. ಕಂಡುಹಿಡಿಬೇಕಾಗಿರೋದು CE ನ ಕಂಡುಹಿಡಿಬೇಕು. ಸೊ ಈಗ ಇಲ್ಲಿ ಫೈಂಡ್ ಔಟ್ ಮಾಡೋಣ, CE ನ ಫೈಂಡ್ ಔಟ್ ಮಾಡಬೇಕು ನಾವೀಗ. ಸೊ ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ 27 ಇಂಟು 2 ಡಿವೈಡೆಡ್ ಬೈ 7.5 ಇಸ್ ಈಕ್ವಲ್ ಟು CE ಆಗುತ್ತೆ.
2 7s are 14, 1 carry, 2 2s are 4, 4 plus 1 is 5 divided by 7.5 is equal to CE. ಇಲ್ಲಿ ಒಂದು ಪಾಯಿಂಟ್ ಅನ್ನು ತೆಗಿಬೇಕು ಅಂತಂದ್ರೆ ಇಲ್ಲಿ ಮೇಲ್ಗಡೆ ಒಂದು 0 ಅನ್ನು ಹಾಕೊಳ್ಳೋಣ. 540 divided by 75 ಆಗಿದೆ. ಇಲ್ಲಿ ಡಿವೈಡ್ ಮಾಡೋಣ. 5 1s are 5, ಇಲ್ಲಿ ಈಗ 2 ಉಳಿದಿದೆ. 5 5s are 25 ಆಯಿತು. ಇಲ್ಲಿ 5 ಇಂದ ಡಿವೈಡ್ ಮಾಡ್ಕೊಳ್ಳೋಣ. 5 ಇಂದ 540ನ 5 1s are 5, 5 ಇಲ್ಲಿ 4 ಬರುತ್ತೆ. ಸೊ 4 ಕಂಪ್ಲೀಟ್ ಆಗಿ ಡಿವೈಡ್ ಆಗಲ್ಲ, ಹಾಗಾಗಿ ಇಲ್ಲಿ 0 ಹಾಕೊಂಡು ಇಲ್ಲಿ 0ನ ಕೆಳಗಡೆ ಇಳಿಸ್ಕೊಳ್ಳೋಣ. 5 8s are 40. ಸೊ ಇಲ್ಲಿ ಏನಾಯಿತು, 108 divided by 15 ಆಯಿತು. ಈಗ ಏನು ಮಾಡೋಣ, ಇಲ್ಲಿ 3 ಇಂದ ಡಿವೈಡ್ ಮಾಡೋಣ. 3 5s are 15, 3 3s are 9, ಇಲ್ಲಿ 1 ಉಳ್ಕೊಂಡಿದೆ. 3 6s are 18 ಆಯಿತು. ಸೊ ಇಲ್ಲಿಗ 5 ಇಂದ 36ನ ಡಿವೈಡ್ ಮಾಡಬೇಕು. 5 1s are 5, 5 7s are 35, 1 ಉಳ್ಕೊಂಡಿದೆ. ಪಾಯಿಂಟ್ ಇಟ್ಕೊಂಡು 0 ಹಾಕೊಂಡ್ರೆ 10 ಆಯಿತು. ಸೊ 5 2s are 10. ಸೊ ವಾಟ್ ಈಸ್ ದ ಹೈಟ್? CE is equal to 7.2 centimeter. Okay, this is all about exercise 11.2. See you in the next class. Thank you. For more videos, subscribe to my channel.